ಪ್ರಪಂಚ ಶಕ್ತಿ ಹಾಗೆ ಅಂತ ಏನು ಹೇಳ್ತೀವಿ. ಯಾತಕ್ಕೆ ಇದಕ್ಕೆ ಪ್ರಪಂಚ ಶಕ್ತಿ ಅಂತ ಹೆಸರು ಬಂತು? ಪ್ರಪಂಚವನ್ನು ಕಾಪಾಡುವ ಶಕ್ತಿ ಏನಿದೆ ಪ್ರಪಂಚದಲ್ಲಿ? ಜೀವವಸ್ತುಗಳು, ಅಜೀವ ವಸ್ತುಗಳು. ಅಜೀವ ವಸ್ತುಗಳಿಗೂ ಕೆಲವು ಚಟುವಟಿಕೆ ಇದೆ. ವಜ್ರ ಹೊಳಪು, ಚಿನ್ನ ಹೊಳಪು, ಕಬ್ಬಣ ಗಟ್ಟಿ, ಮಣ್ಣು ಬೆಳೆಸೋದಕ್ಕೆ ಬೇಕಾಗಿರೋ ಶಕ್ತಿ. ಹೀಗೆ ಜೀವ ಅಜೀವ ವಸ್ತುಗಳಿಗೂ ಪ್ರತಿಯೊಂದಕ್ಕೂ ಕೂಡ ಒಂದೊಂದು ಗುಣಗಳು, ಚಟುವಟಿಕೆಗಳು ಮಾಡಲು ಅದಕ್ಕೆ ಭಗವಂತ ಶಕ್ತಿಯನ್ನು ಕೊಟ್ಟಿದ್ದಾನೆ. ಆ ಶಕ್ತಿಯನ್ನು ಪ್ರಯೋಗ ಮಾಡಬೇಕು ಅಂದರೆ ಪ್ರಪಂಚ ಶಕ್ತಿ ಬೇಕು. ಈ ಪ್ರಪಂಚವೇ ಪ್ರಪಂಚ ಶಕ್ತಿಯನ್ನು ನಂಬಿಕೊಂಡಿದೆ. ಪ್ರಪಂಚ ಶಕ್ತಿ ಇಲ್ಲ ಅಂದರೆ ಪ್ರಪಂಚವಿಲ್ಲ. ಈ ಪ್ರಪಂಚ ಶಕ್ತಿಯನ್ನು ತಗೊಂಡೇ ಭೂಮಿ ತಿರುಗ್ತಾ ಇದೆ. ಸೂರ್ಯನ ಸೆಂಟರ್ ಆಗಿಟ್ಕೊಂಡು ಎಲ್ಲ ಪ್ಲಾನೆಟ್ಗಳು ಒಂದಕ್ಕೊಂದು ಸುತ್ಕೊಂಡು ಬರ್ತಾ ಇದೆ. ಇವುಗಳನ್ನು ನಿಯಂತ್ರಣ ಮಾಡೋದೇ ಪ್ರಪಂಚ ಶಕ್ತಿ. ಒಂದು ಲೆಕ್ಕ ಪ್ರಪಂಚ ಶಕ್ತಿಯೇ ಭಗವಂತ. ನಮ್ಮನ್ನು ಕೇಳಿದ್ರೆ ಹೇಳ್ತೀವಿ, ಎಲ್ಲ ಯಾವ ಭಗವಂತ ಇದ್ದಾನ? ಸೆಂಚುರಿ ಹೊಡಿತಾನ ತೆಂಡೂಲ್ಕರ್, 100 ರನ್ ಹೊಡೆದ ತಕ್ಷಣ ಮೇಲೆ ನೋಡ್ತಾನ, ಏನು ಅಪ್ಪ ಅಮ್ಮ ಇದ್ದಾರೆ ಮೇಲೆ, ಇನ್ಶಾ ಅಲ್ಲಾ ಹಾಗೆ ಅಂತಾನ, ಹಿಂಗಂದು ಹಿಂಗಂತಾನ ಜೀಸಸ್ ಕ್ರೈಸ್ಟ್. ಸೊ ಎಲ್ಲ ಮೇಲಿದೆ. ಮೇಲೆ ಅಂತಂದರೆ ಪ್ರಪಂಚ ಶಕ್ತಿ ಮೇಲ್ಗಡೆ ಎಲ್ಲ ಕಡೆನೂ ಹರಡಿಕೊಂಡಿದೆ. ಆದರೆ ಇದು ಒಂದು ಸೂರು, ಓಝೋನ್ ಲೇಯರ್. ಆಧ್ಯಾತ್ಮವೂ ಹೌದು, ವಿಜ್ಞಾನವೂ ಹೌದು. ಆ ಪ್ರಪಂಚ ಶಕ್ತಿ ಓಝೋನ್ ಲೇಯರ್ ಒಳಗಡೆ ಸಿಕ್ಕಾಪಟ್ಟೆ ತುಂಬಿಕೊಂಡಿದೆ. ನಾವು ಹೇಳ್ತೀವಿ ಮೇಲೆ 7 ಲೋಕ, ಕೆಳಗಡೆ 7 ಲೋಕ. ಅದು ಇದೆಯೋ ಇಲ್ಲವೋ, ಎಲ್ಲ ಲೋಕವೂ ಇಲ್ಲೇ ಇದೆ. ಜೀವ ಕೊಟ್ಟು ಮಗನೇ ಅನುಭವಿಸೋ ಹಾಗೆ ಬಿಟ್ಬಿಟ್ಟ ನಮ್ಮನ್ನು. ಪಾತಾಳ ಲೋಕವನ್ನು ನೋಡ್ತೀವಿ, ಸ್ವರ್ಗಲೋಕವನ್ನು ನೋಡ್ತೀವಿ, ಎಲ್ಲ ಇಲ್ಲೇ ಇದೆ. ಸತ್ತೋದ ಮೇಲೆ ಕೆಳಗೆ ಹೋಗೋ ಅವಶ್ಯಕತೆ ಇಲ್ಲ. ಏನೋ ಮನುಷ್ಯನಿಗೆ ಭಯ ಬರಲಿ ಅಂತ ಪಾಪ ನಮ್ಮ ಹಿರಿಕರೆಲ್ಲ ಹೇಳಿದ್ದಾರೆ. ಅರಿತರೆ ಎಲ್ಲ ಇಲ್ಲೇ ಅರಿಬೇಕು. ನಾವು ಎಲ್ಲ ವಿಚಾರಗಳನ್ನು ತೋರಿಸಿಕೊಡೋದಕ್ಕೆ ಈ ಭೂಮಿಯಲ್ಲಿ ನಮ್ಮನ್ನು ಭಗವಂತ ಸೃಷ್ಟಿ ಮಾಡಿದ್ದಾನೆ. ಸರಿ, ಇಲ್ಲಿ ಸೊ ಎಲ್ಲ ಪ್ಲ್ಯಾನೆಟ್ಗಳಿಗೂ ಪ್ರಪಂಚ ಶಕ್ತಿಗೂ ಸಂಬಂಧ ಇದೆ. ಈ ಉಸಿರಾಟದ ಮೂಲ ಆಮ್ಲಜನಕ ಅದೆಲ್ಲಿದೆ? ಅದು ಕೂಡ ಎಲ್ಲ ಕಡೆ ವ್ಯಾಪಿಸ್ಕೊಂಡಿದೆ. ಪ್ರಪಂಚ ಶಕ್ತಿ ಅಂತ ಬಿಡುಗಡೆ ಮಾಡೋಕ್ಕೆ ಸಾಧ್ಯವಿಲ್ಲ. ಅಲ್ಲಿ ಎಲ್ಲನೂ ಸೇರಿದೆ. ಪಂಚಭೂತಗಳು ಸೇರಿದೆ, ಆಮ್ಲಜನಕವೂ ಸೇರಿದೆ. ನಾವು ತಗೊಳ್ಳುವ ಶ್ವಾಸದಲ್ಲಿ ಮೇಲಿರುವ ಶಕ್ತಿಗಳು ಎಲ್ಲ ಪ್ಲ್ಯಾನೆಟ್ಗಳನ್ನು ಟಚ್ ಮಾಡಿಕೊಂಡು ನಮ್ಮ ಹತ್ರ ಬರುತ್ತೆ. ಅದಕ್ಕೆ ನಮ್ಮ ಶ್ವಾಸಕ್ಕೂ ಪ್ಲ್ಯಾನೆಟ್ಗಳಿಗೂ ಸಂಬಂಧ ಇದೆ. ನಮ್ಮ ಜೀವ, ನಮ್ಮ ಆತ್ಮ, ಪ್ರತಿಯೊಂದಕ್ಕೂ ಮೇಲ್ಗಡೆ ಇರೋ ಪ್ರತಿಯೊಂದು ವಸ್ತುಗಳಿಗೂ ಸಂಬಂಧ ಇದೆ. ಇಲ್ಲಿ ಏರುಪೇರು ಆಗಿದೆ ಅಂದರೆ ಅಲ್ಲಿ ಏನೋ ಏರುಪೇರು ಆಗುತ್ತೆ ಅಂತ ಅರ್ಥ. ನಮ್ಮನ್ನು ಯಾರು ಟ್ಯೂನಪ್ ಮಾಡ್ತಾರೆ, ರಿಮೋಟ್ ಕಂಟ್ರೋಲು, ಅದು ಮೇಲಿದೆ. ಅದಕ್ಕೇನೆ ನಮ್ಮ ಹಿರಿಕರು ಧ್ಯಾನ ಮಾಡಿ ಕಂಡಿಡಿದರು. ಆ ಕಂಡಿಡಿದಿದ್ದಲ್ಲಿ ವಿಚಾರಗಳು ಅಸ್ಟ್ರಾಲಜಿ ಅಂತ ಒಂದು ವಿಜ್ಞಾನ ನಮಗೆ ಸಿಕ್ತು.